13 ವರ್ಷದ ಹುಡುಗ, 20-25 ವರ್ಷದ ಯುವಕ ಯುವತಿ, ತೆಳ್ಳಗೆ ದೇಹದಲ್ಲಿ ಫ್ಯಾಟೇ ಇಲ್ವೇನೋ, ಬಹಳ ಫಿಟ್ ಆಗಿದ್ದಾರೇನೋ ಅನ್ಸೋ ಚಿಕ್ಕ ವಯಸ್ಸಿನವರು ಕೂಡ ಡ್ಯಾನ್ಸ್ ಮಾಡುವಾಗ, ಓಡುವಾಗ, ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ, ಸ್ಪೋರ್ಟ್ಸ್ನಲ್ಲಿ ಆಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಪ್ರಾಣ ಕಳ್ಕೊಳ್ತಿರೋದು ಯಾಕೆ? ರೀಸೆಂಟಾಗಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ 23 ವರ್ಷದ ಯುವತಿ ಮದುವೆ ಮನೆಯಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಗ ಬಿದ್ದು ಪ್ರಾಣ ಕಳ್ಕೊಂಡ್ರು. ಪರೀಕ್ಷೆ ಮಾಡಿದಾಗ ಅವರಿಗೆ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಹೃದಯ ಸ್ತಂಭನ ಆಗಿತ್ತು ಅನ್ನೋ ಶಾಕಿಂಗ್ ವಿಚಾರ ಬಯಲಾಯಿತು. ಸ್ನೇಹಿತರೆ, ಭಾರತದಲ್ಲಿ 500 ಜನರಲ್ಲಿ ಒಬ್ಬರಿಗೆ ಈ ರೀತಿ ಸಡನ್ ಆಗಿ ಹೃದಯಾಘಾತ ಆಗೋ ರಿಸ್ಕ್ ಇದೆ. ಆದರೆ ಇದಕ್ಕೆಲ್ಲ ಏನು ಕಾರಣ? ಫಿಟ್ನೆಸ್ ಎಂಥೂಸಿಯಾಸ್ಟ್ ಆಗಿದ್ದು, ಜೀವನದಲ್ಲಿ ಧೂಮಪಾನ, ಮದ್ಯಪಾನ ಹತ್ತಿರಕ್ಕೂ ಹೋಗೋದವರು ಕೂಡ ರಾತ್ರಿ ನಿದ್ರೆಯಲ್ಲೇ ಕೆಲವರು ಪ್ರಾಣ ಕಳ್ಕೊಂಡಿರೋದು ಯಾಕೆ? ಭಾರತೀಯರ ಹೃದಯಕ್ಕೆ ನಿಜಕ್ಕೂ ಏನಾಗ್ತಾ ಇದೆ? ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಥವಾ SCA ಅಂದರೆ ಏನು, ಯಾಕೆ ಬರುತ್ತೆ? ಯಾರಾದರೂ ಆ ರೀತಿ ಕುಸಿದು ಬಿದ್ದರೆ ಕೂಡಲೇ ಅಕ್ಕಪಕ್ಕ ಇರೋರು ಏನು ಮಾಡಬೇಕು, ರೆಸ್ಪಾಂಡ್ ಹೇಗೆ ಮಾಡಬೇಕು, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ದಯವಿಟ್ಟು ನೋಡಿ. mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸುಳಿವು ಕೊಡದೆ ಹೋಗ್ತೇವೆ ಜೀವ. ಸ್ನೇಹಿತರೆ, ಕಳೆದ ನವೆಂಬರ್ನಲ್ಲಿ ಗುಜರಾತ್ ನವರಾತ್ರಿ ಆಚರಣೆ ವೇಳೆ ದೊಡ್ಡ ದುರಂತವನ್ನು ನೋಡ್ತು. ಸಾವಿರಾರು ಜನ ಸೇರಿ ಗಾರ್ಬಾ ನೃತ್ಯ ಮಾಡ್ತಿದ್ರು. ಚಿಕ್ಕ ಮಕ್ಕಳು, ಯುವಕರು, ವಯಸ್ಕರು ಎಲ್ಲರೂ ಇದ್ರು. ಆದರೆ ಒಂದೇ ಕಡೆ 10 ಜನ ಗಾರ್ಬಾ ನೃತ್ಯ ಮಾಡ್ತಲೇ ಪ್ರಾಣ ಕಳ್ಕೊಂಡಿದ್ರು. ಈ 10 ಜನರಲ್ಲಿ ಹಲವರು ಸ್ಪಾಟ್ನಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ರು. ಈ ಪೈಕಿ 13 ವರ್ಷದ ಬಾಲಕ ಕೂಡ ಇದ್ದ. ಅಷ್ಟೇ ಅಲ್ಲ, ನವರಾತ್ರಿಯ ಮೊದಲ 6 ದಿನದಲ್ಲಿ ಯುನೈಟೆಡ್ ಆಂಬ್ಯುಲೆನ್ಸ್ಗೆ 521 ಹಾರ್ಟ್ ಎಮರ್ಜೆನ್ಸಿ ಕಾಲ್ಸ್ ಬಂದವು. 609 ಉಸಿರಾಟದ ಸಮಸ್ಯೆ ಕಾಲ್ ಬಂದವು. ಅದೊಂದೇ ಇನ್ಸಿಡೆಂಟ್ ಅಲ್ಲ ಸ್ನೇಹಿತರೆ, ನನ್ನ ಇಂದೋರ್ ಇನ್ಸಿಡೆಂಟ್ನಲ್ಲೂ ಕೂಡ ಅಷ್ಟೇ. ಕಸಿನ್ ಮದುವೆಯಲ್ಲಿ ಸ್ಟೇಜ್ ಮೇಲೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಹುಡುಗಿ, MBA ಗ್ರಾಜ್ಯುಯೇಟ್, 23 ವರ್ಷ, ಡ್ಯಾನ್ಸ್ ಮಾಡೋ ಜೋಶ್ನಲ್ಲಿದ್ದಾಗಲೇ ಕುಸಿದು ಬಿದ್ದರು, ಜೀವ ಹೋಯಿತು. ದುರಂತ ಅಂದರೆ ಆಕೆಯ ತಮ್ಮ ಕೆಲ ವರ್ಷಗಳ ಹಿಂದೆ ಜಸ್ಟ್ 12 ವರ್ಷಕ್ಕೆ ಸೇಮ್ ಹೃದಯಾಘಾತ ಆಗಿ ಪ್ರಾಣವನ್ನು ಕಳ್ಕೊಂಡಿದ್ರು. ಈ ರೀತಿ ಮದುವೆ ವಧುವರರು ಕೂಡ ನಿರಂತರವಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸಡನ್ ಆಗಿ ಆಮೇಲೆ ಬಿದ್ದು ಹೋಗಿರೋ ಉದಾಹರಣೆಗಳು ಕೂಡ ಇವೆ. ಹಾಗೆ ಸೆಲೆಬ್ರಿಟಿಗಳು, ಅಥ್ಲೀಟ್ಸ್ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಕೂಡ ಸಾಯೋ ವಯಸ್ಸು ಹೆಂಗೆ ನೋಡಿದ್ರು ಅಲ್ಲ ಅನ್ಸೋರು ಕೂಡ ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಲೇಟೆಸ್ಟ್ ಉದಾಹರಣೆ, ಕಳೆದ ನವೆಂಬರ್ನಲ್ಲಿ ಪುಣೆಯ 35 ವರ್ಷದ ಕ್ರಿಕೆಟಿಗ ಇಮ್ರಾನ್ ಪಟೇಲ್ ಆನ್ ಫೀಲ್ಡ್ನಲ್ಲೇ ಪ್ರಾಣ ಕಳ್ಕೊಂಡಿದ್ರು. ಬ್ಯಾಟಿಂಗ್ ಮಾಡ್ತಿದ್ದವರು ಸ್ವಲ್ಪ ಹೊತ್ತಿಗೆ ಚೆಸ್ಟ್ ಪೇನ್, ಕೈ ನೋವು, ಆಡಕ್ಕಾಗ್ತಿಲ್ಲ ಅಂತ ಅಂಪೈರ್ಗೆ ಹೇಳಿ ಆಚೆ ಹೋಗೋಕೆ ಪರ್ಮಿಷನ್ ತಗೊಂಡ್ರು. ಆದರೆ ಪೆವಿಲಿಯನ್ ತಲುಪೋಕ್ಕೂ ಮುಂಚೆನೇ ಕುಸಿದು ಬಿದ್ದರು. ಅಗೇನ್ ಕಾರ್ಡಿಯಾಕ್ ಅರೆಸ್ಟ್. ಆಸ್ಪತ್ರೆ ತಲುಪುವವರೆಗೂ ಕೂಡ ಉಳಿಲಿಲ್ಲ ಅವರು. ಅವ್ರಿಗೆ ಯಾವುದೇ ಮೆಡಿಕಲ್ ಕಂಡೀಷನ್ ಹಿಸ್ಟ್ರಿ ಯಾವುದೂ ಇರಲಿಲ್ಲ. ಹಾಗಿದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ? ಈ ಸಡನ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದೆ ಅಂದರೆ ಏನು ಕಾರಣ? ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಮ್ಮ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಇನ್ಶೂರೆನ್ಸ್ ಇರೋದು ಬಹಳ ಮುಖ್ಯ. ಯಾಕಂದರೆ ಆರೋಗ್ಯ ಸಮಸ್ಯೆಗಳಿಂದ ನಾವು ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಳೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ಭಾರತದಲ್ಲಿ ಈಗ ಮೆಡಿಕಲ್ ಇನ್ಫ್ಲೇಷನ್ 13%ಗಿಂತ ಜಾಸ್ತಿ ಇದೆ. ಹೃದಯಾಘಾತ, ಮಲೇರಿಯಾ, ಡೆಂಗ್ಯೂ ಯಾವುದೇ ಸಮಸ್ಯೆ ಬಂದರೂ ಕೂಡ ಲಕ್ಷಾಂತರ ಖರ್ಚಾಗುತ್ತೆ ಮಿನಿಮಮ್. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮ್ಮ ಪರವಾಗಿ ಇನ್ಶೂರೆನ್ಸ್ ಕಂಪನಿಗಳು ಆಸ್ಪತ್ರೆ ಬಿಲ್ಲನ್ನು ಕಟ್ಟೋಕೆ ಅಂತಲೇ ಡಿಸೈನ್ ಮಾಡಲಾಗಿರೋ ಪ್ರಾಡಕ್ಟ್ಸ್ ಹೆಲ್ತ್ ಇನ್ಶೂರೆನ್ಸ್. ಅದೇ ರೀತಿ ನಿಮ್ಮ ಮನೆಯಲ್ಲಿ ನೀವು ಮಾತ್ರ ದುಡಿತಾ ಇದ್ದೀರಾ ಅಂದರೆ ಟರ್ಮ್ ಇನ್ಶೂರೆನ್ಸ್ ಕೂಡ ತುಂಬ ಮುಖ್ಯ. ಒಂದು ವೇಳೆ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನೇ ನಂಬಿಕೊಂಡಿರೋ ಕುಟುಂಬ, ತಂದೆ ತಾಯಿ, ಹೆಂಡತಿ ಮಕ್ಕಳು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದ್ರಿಂದ ಟರ್ಮ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ತಿಂಗಳಿಗೆ ಬರೀ 500-600 ರೂಪಾಯಿಯಿಂದ 1 ಕೋಟಿ ರೂಪಾಯಿಗಿಂತಲೂ ಜಾಸ್ತಿಯ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬೋದು. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕಡಿಮೆ ವಯಸ್ಸಿಗೆ ನೀವು ಮಾಡಿಸ್ಕೊಂತೀರೋ ಅಷ್ಟು ಕಮ್ಮಿ ಪ್ರೀಮಿಯಂ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೀವು ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ಆರೋಗ್ಯದ ಭದ್ರತೆ, ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನಿಮಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಕೂಡ ನೀವು ಚೆಕ್ ಮಾಡಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ ನಾವು. ಸಡನ್ ಫಿಸಿಕಲ್ ಆಕ್ಟಿವಿಟಿಯೇ ಶತ್ರು. ಸ್ನೇಹಿತರಲ್ಲಿ ಕ್ಲಿಯರ್ ಆಗಿ ಕಾಣ್ತಿರೋದೇನು ಅಂದರೆ, ಯಾವುದಾದ್ರೂ ಫಿಸಿಕಲ್ ಆಕ್ಟಿವಿಟಿ ಮಾಡುವಾಗಲೇ, ಎಕ್ಸೆಸಿವ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದಾಗಲೇ ಪ್ರಾಣ ಕಳ್ಕೊಂಡಿರೋದು. ಕೆಲವರಿಗೆ ಮಲಗಿದ್ದಾಗಲೂ ಆಗಿದೆ. ಆದರೆ ಅಂಥ ಘಟನೆಗಳು ಸ್ವಲ್ಪ ರೇರ್. ಆದರೆ ಸಡನ್ನಾಗಿ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ, ಡ್ಯಾನ್ಸ್ ಮಾಡುವಾಗ, ರನ್ನಿಂಗ್ ಇದ್ದಕ್ಕಿದ್ದಂತೆ ಓಡೋಕ್ಕೆ ಶುರು ಮಾಡ್ತೀನಿ, ನಾನು ಯಾವತ್ತೂ ಪ್ರಾಕ್ಟೀಸ್ ಇಲ್ಲ, ಸಡನ್ನಾಗಿ ಮ್ಯಾರಥಾನ್ ಮಾಡಿಬಿಡ್ತೀನಿ ಅಂತ ಹೋದಾಗ, ಔಟ್ಡೋರ್ ಗೇಮ್ಸು ಅಷ್ಟೇ, ವೀಕೆಂಡ್ ಸ್ಪೋರ್ಟ್ಸ್, ಆಡೋಕ್ಕೆ ಅಭ್ಯಾಸ ಇಲ್ಲ, ಜಾಸ್ತಿ ಪ್ರಾಕ್ಟೀಸ್ ಇಲ್ಲ, ಸಡನ್ನಾಗಿ ನಾನು ಸಿಕ್ಕಾಪಟ್ಟೆ ದೇಹ ದಂಡಿಸಿ ಆಡೋಕ್ಕೆ ಹೋಗ್ತೀನಿ ಅಂತ ಹೋದಾಗ ಈ ರೀತಿ ಆಗಿರೋ ಎಕ್ಸಾಂಪಲ್ಸ್ ಇದೆ. ಭಾರತದಲ್ಲಿ ಸಣ್ಣ ನಂಬರ್ ಅಲ್ಲ ಸ್ನೇಹಿತರೆ, ಪ್ರತಿ ವರ್ಷ 4.5 - 6 ಲಕ್ಷ ಜನ ಸಡನ್ ಕಾರ್ಡಿಯಾಕ್ ಅರೆಸ್ಟ್ನಿಂದ ಪ್ರಾಣ ಬಿಡ್ತಾ ಇದ್ದಾರೆ ಅಂತ ಪ್ರತಿಷ್ಠಿತ ಲ್ಯಾನ್ಸೆಟ್ನ ರಿಪೋರ್ಟೇ ಇದೆ. ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಯಾವುದೇ ಸುಳಿವಿಲ್ಲದೆ ಬರುತ್ತೆ. ಕೈ ನೋವು, ಚೆಸ್ಟ್ ಪೇನ್ ಯಾವುದೂ ಇರೋದಿಲ್ಲ. ಒಂದೇ ಸಲ ದೇಹದ ಭಾಗಗಳೇ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತವೆ. ಕಾರಣ, ಹೃದಯ ಲಯ ತಪ್ಪಿ ಸಡನ್ ಆಗಿ ಬಡ್ಕೊಳ್ಳೋದು ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಟೈಮ್ ಸಿಗೋದಿಲ್ಲ.
ಭಾರತದಲ್ಲಿ 97% ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಕೇಸ್ಗಳಲ್ಲಿ ಸಡನ್ ಆಗಿ ಕಾರ್ಡಿಯಾಕ್ ಮರಣ ಉಂಟಾಗಿದೆ. ಕೇವಲ 3% ಅಥವಾ ಅದಕ್ಕಿಂತ ಕಡಿಮೆ ಜನ CPR ನಂತ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ಕಿ ಪ್ರಾಣ ಉಳಿಸ್ಕೊಂಡಿದ್ದಾರೆ. CPR ಬಗ್ಗೆ ಮುಂದೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಹೇಳ್ತೀವಿ. ಆದರೆ ಸಡನ್ ಫಿಸಿಕಲ್ ಆಕ್ಟಿವಿಟಿಯಿಂದ ದೇಹದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋರು, ಎಕ್ಸಸೈಸ್, ಡ್ಯಾನ್ಸ್, ರನ್ನಿಂಗ್ ಇದನ್ನೆಲ್ಲ ಮಾಡೋ ಅಭ್ಯಾಸ ಇಲ್ಲದೆ ಇರೋರು ಸಡನ್ನಾಗಿ ಅವುಗಳನ್ನು ಮಾಡೋಕ್ಕೆ ಹೋದರೆ, ವಿಪರೀತ ಆಕ್ಟಿವಿಟಿ ಮಾಡೋಕ್ಕೆ ಹೋದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ತಜ್ಞರು ಹೇಳ್ತಾರೆ. ಯಾವತ್ತೂ ಗ್ರೌಂಡಿಗೆ ಇಳಿದೇ ಇರೋರು ಸಡನ್ನಾಗಿ ನಾನು ಕ್ರಿಕೆಟ್ ಆಡ್ಬಿಡ್ತೀನಿ, ಜೋಶಲ್ಲಿ ಫೀಲ್ಡಿಂಗ್ ಮಾಡಿಬಿಡ್ತೀನಿ, ಬಾಲಿಂಗ್ ಮಾಡಿಬಿಡ್ತೀನಿ, ಮ್ಯಾರಥಾನ್ ಓಡ್ಬಿಡ್ತೀನಿ ಅಂಥೇಳಿ ಅಭ್ಯಾಸ ಇಲ್ಲದೆ ಹೋಗೋದು. ಜೊತೆಗೆ ಸೇಮ್ ಯಾವತ್ತೂ ಕೂಡ ಕುತ್ಕೊಂಡೇ ಇರೋರು, ಓಡಾಡದೇ ಇರೋರು, ಜಾಸ್ತಿ ಆ್ಯಕ್ಟಿವ್ ಇಲ್ಲದೆ ಇರೋರು, ಕುಡಿದ್ಬಿಟ್ಟು ಹೆವಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೋಗಿ ಕುಣಿದು ಬಿಡೋದು, ಇವೆಲ್ಲ ಅಪಾಯಕಾರಿ. ಅದರಲ್ಲೂ ಈಗ ಆಲ್ರೆಡಿ ಹೃದಯ ಸಂಬಂಧಿ ಸಮಸ್ಯೆ ಇರೋರಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಕ್ಕಿದ್ದಂತೆ ಪೀಕಿಗೆ ತಗೊಂಡು ಹೋಗೋದ್ರಿಂದ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ಇದ್ದಕ್ಕಿದ್ದಂತೆ ಜಾಸ್ತಿ ಆಗುತ್ತೆ. ಇದರಿಂದ ಅರಿಥ್ಮಿಯಾಸ್ ಅನ್ನೋ ಕಂಡೀಷನ್ ಉಂಟಾಗ್ಬೋದು ಅಥವಾ ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಆಗ್ಬೋದು. ಜೊತೆಗೆ ಎಕ್ಸಸೈಸ್ನಿಂದ ದೇಹದಲ್ಲಿ ಆಡ್ರೆನಲಿನ್ ಹಾಗೂ ನಾರ್ ಆಡ್ರೆನಲಿನ್ ಹಾರ್ಮೋನ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಆಂಗ್ಸೈಟಿ, ಭಯ, ಬಹಳ ಎಕ್ಸೈಟ್ ಆದರೂ ಕೂಡ ಆಡ್ರೆನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇವು ಹಾರ್ಟ್ ರೇಟ್ ಹಾಗೂ BP ಜಾಸ್ತಿ ಮಾಡೋ ಹಾರ್ಮೋನ್ಸ್. ಸಡನ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಈ ಹಾರ್ಮೋನ್ಸ್ ಹೃದಯವನ್ನು ಓವರ್ ಸ್ಟಿಮ್ಯುಲೇಟ್ ಮಾಡಬಹುದು, ಅತಿಯಾಗಿ ಪ್ರಚೋದಿಸಬಹುದು. ಇದರಿಂದ ಹೃದಯದ ಎಲೆಕ್ಟ್ರಿಕಲ್ ಸಿಸ್ಟಮ್ ಡಿಸ್ಟರ್ಬ್ ಆಗ್ಬೋದು. ಹೃದಯ ಸಂಬಂಧಿ ಕಾಯಿಲೆ ಇರೋರು ಇದಕ್ಕೆ ಜಾಸ್ತಿ ವಾಲ್ನರಬಲ್ ಆಗಿರ್ತಾರೆ. ಏನೋ ಡಿಹೈಡ್ರೇಷನ್, ಮದುವೆ ಮನೇಲಿ ನೆಂಟರು, ಫ್ರೆಂಡ್ಸ್ ಮಾತಾಡಿಸೋದು, ಡ್ಯಾನ್ಸ್ ಮಾಡೋ ಜೋಶ್ನಲ್ಲಿ ಸರಿಯಾಗಿ ನೀರು ಕುಡಿದಿರೋದಿಲ್ಲ, ಊಟ ಮಾಡಿರೋದಿಲ್ಲ. ಜೊತೆಗೆ ಜಿಮ್ ಮಾಡೋರು ಚೆನ್ನಾಗಿ ಹೈಡ್ರೇಟ್ ಆಗಿ ದೇಹ ದಂಡಿಸಬೇಕು. ಹೈಡ್ರೇಷನ್ ಮುಖ್ಯ. ಅಥ್ಲೀಟ್ಗಳಂತೂ ಸಾಕಷ್ಟು ನೀರು ಕುಡಿದೇ ಫೀಲ್ಡಿಗೆ ಇಳಿಬೇಕು, ಇಲ್ಲದಿದ್ದರೆ ದೇಹ ಡಿಹೈಡ್ರೇಟ್ ಆಗುತ್ತೆ. ಎಲೆಕ್ಟ್ರೋಲೈಟ್ಗಳ ಬ್ಯಾಲೆನ್ಸ್ ತುಂಬ ಮುಖ್ಯ. ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇವೆಲ್ಲ ಹೃದಯದ ಎಲೆಕ್ಟ್ರಿಕಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋಕ್ಕೆ ಬೇಕೇ ಬೇಕು. ಅದಕ್ಕೆ ಅವುಗಳನ್ನು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳೋದು. ಡಿಹೈಡ್ರೇಷನ್ ಆದಾಗ ದೇಹದಲ್ಲಿ ಈ ಎಲೆಕ್ಟ್ರೋಲೈಟ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಆಗಲೇ ಹೇಳಿದ ಅರಿಥ್ಮಿಯಾಸ್, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಉಂಟಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಸಡನ್ ಫಿಸಿಕಲ್ ಆಕ್ಟಿವಿಟಿಯಿಂದ ಹೃದಯದ ಮಸಲ್ಗಳು ಇದ್ದಕ್ಕಿದ್ದಂತೆ ಮಂದ ಅಥವಾ ತಿಕ್ಕಾಗ್ಬೋದು. ಇದನ್ನು ಹೈಪರ್ಟ್ರೋಪಿಕ್ ಕಾರ್ಡಿಯೋಮಯೋಪಥಿ ಅಥವಾ HCM ಅಂತಾರೆ. ಈ ವಿಡಿಯೋ ಆರಂಭದಲ್ಲಿ 500ರಲ್ಲಿ ಒಬ್ಬರಿಗೆ ಹೃದಯಾಘಾತ ಆಗೋ ಚಾನ್ಸ್ ಬಗ್ಗೆ ಹೇಳಿದ್ವಲ್ಲ, ಅದು ಈ HCMನಿಂದಲೇ. ಅಂದರೆ ಭಾರತದಲ್ಲಿ ಕನಿಷ್ಠ 3 ಕೋಟಿ ಜನರಿಗೆ ಈ ಕಂಡೀಷನ್ಸ್ ಬರೋ ರಿಸ್ಕ್ ಇದೆ. ಸಡನ್ ಆಗಿ ಹೃದಯದ ಮಸಲ್ಸ್ ತಿಕ್ಕಾಗಿ ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆಗೋದು. HCM ಜೆನೆಟಿಕ್ ಕಂಡೀಷನ್ ಕೂಡ. ತಂದೆ ತಾಯಿಗಳಲ್ಲಿ ಒಬ್ರಿಗಿದ್ರೂ ಕೂಡ ಮಕ್ಕಳಿಗೆ ಇದು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ 50% ಇರುತ್ತೆ ಅಂತ ಹೇಳ್ತಾರೆ. ಆದರೆ ದುರಂತ ಅಂದರೆ ಮನುಷ್ಯ ಕುಸಿದು ಬೀಳೋವರೆಗೂ ಕಂಡೀಷನ್ ಇದೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಕಾರ್ಡಿಯಾಕ್ ಅರೆಸ್ಟ್ ಆದರೆ ಏನು ಮಾಡಬೇಕು ಸ್ನೇಹಿತರೆ? ಆಗಲೇ 3% ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ಸ್ ಮಾತ್ರ CPRನಿಂದ ಉಳ್ಕೋತಾರೆ ಅಂತ ಹೇಳಿದ್ವಿ. ಇದು ಭಾರತದ ಲೆಕ್ಕಾಚಾರ. ಆದರೆ ಜಾಗತಿಕವಾಗಿ ಆಲ್ಮೋಸ್ಟ್ 10% ಪೇಷಂಟ್ಗಳ ಜೀವ ಉಳಿತಾ ಇದೆ. CPR ಅಥವಾ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಟೆಕ್ನಿಕ್ ವ್ಯಕ್ತಿ ಕುಸಿದು ಬಿದ್ದಾಗ ಮಾಡೋ ಎಮರ್ಜೆನ್ಸಿ ಪ್ರೊಸೀಜರ್. CPR ಮಾಡೋದನ್ನ ಕಲಿರಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಸರ್ಕಾರಗಳು, ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ. ಅಪೋಲೋದಂಥ ಆಸ್ಪತ್ರೆಗಳು ದಿನಗಟ್ಟಲೆ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ, ಫ್ರೀ ಟ್ರೈನಿಂಗನ್ನು ಕೂಡ ಕೊಡ್ತಾ ಇರ್ತಾರೆ. ಆದರೂ ಹೆಚ್ಚಿನ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮದುವೆ ಮನೆಯಲ್ಲಿ 1000 ಜನ ಇರ್ತಾರೆ. ಒಬ್ರಿಗೆ ಆ ಟೆಕ್ನಿಕ್ ಗೊತ್ತಿದ್ರು ಕೂಡ ಆ ರೀತಿ ಮೇಲೆ ಹೇಳಿದ್ವಲ್ಲ ಅಂತ ಇನ್ಸಿಡೆಂಟ್ಸ್ ಕಮ್ಮಿ ಆಗ್ಬೋದು. ಅದೇ ರೀತಿ ಸ್ಕೂಲ್ಗಳಲ್ಲಿ, ಆಫೀಸ್ಗಳಲ್ಲಿ, ಜಿಮ್, ಸ್ಪೋರ್ಟ್ಸ್ ಟೀಮ್ಗಳಲ್ಲಿ ಟೆಕ್ನಿಕ್ ಗೊತ್ತಿರೋರು ಇದ್ದರೆ ಉಳ್ಕೊಳ್ಳೋರ ಸಂಖ್ಯೆ 3% ಇರೋದು 10% ಆಗ್ಬೋದು, 20-30%ಗೂ ಹೋಗ್ಬೋದು. ನೀವೇ ಕಲ್ತ್ಕೊಂಡ್ರು ಕೂಡ ನಿಮ್ಮ ಅಕ್ಕಪಕ್ಕ ಯಾರಾದರೂ ಕುಸಿದು ಬಿದ್ದು ಉಸಿರಾಟ ನಿಲ್ಲಿಸಿದ್ರೆ ಜೀವ ಉಳಿಸೋಕೆ ಒಂದು ಎಫರ್ಟ್ ಹಾಕ್ಬೋದು. ಹೆಚ್ಚಿನವರು CPR ಮಾಡಿದ್ಮೇಲೂ ಪ್ರಾಣ ಕಳ್ಕೊಂಡ್ರೆ ನಮಗೇನಾದರೂ ಸಮಸ್ಯೆ ಬಂದುಬಿಡುತ್ತೇನೋ ಅಂತ, ಲೀಗಲ್ ಸಮಸ್ಯೆ ಬರುತ್ತೇನೋ ಅಂತ ಸಹಾಯಕ್ಕೆ ಮುಂದಾಗಿರೋದಿಲ್ಲ. ಆದರೆ ಸ್ನೇಹಿತರೆ, ಆಲ್ರೆಡಿ ಉಸಿರಾಟ ನಿಲ್ಲಿಸಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋ ವ್ಯಕ್ತಿಗೆ ತಾನೇ CPR ಮಾಡೋದು. ಜೊತೆಗೆ ಸರಿಯಾದ ಟೆಕ್ನಿಕ್ನಲ್ಲಿ CPR ಮಾಡಿದ್ರೆ ಜೆನ್ಯೂನ್ ಆಗಿ ವ್ಯಕ್ತಿ ಜೀವ ಉಳಿಯೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅವಾಗ ಲೀಗಲ್ ಸಮಸ್ಯೆ ಏನೂ ಆಗೋದಿಲ್ಲ. ನಮ್ಮ ದೇಶ ನಿಜಕ್ಕೂ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಕೇಸ್ಗಳಲ್ಲಿ ಬಹಳ ಹಿಂದುಳಿದಿದೆ ರೆಸ್ಪಾನ್ಸ್ ವಿಚಾರದಲ್ಲಿ. ವೆಸ್ಟರ್ನ್ ಕಂಟ್ರೀಸಲ್ಲಿ CPR ಮಾಡೋಕೇನೆ ನಾನ್ ಮೆಡಿಕಲ್ ವ್ಯಕ್ತಿಗಳಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂಥವ್ರು ಊರು ತುಂಬ ಇರ್ತಾರೆ. ಭಾರತಕ್ಕೂ ಅಂಥವ್ರು ಬೇಕು. ಜೊತೆಗೆ ನಿಮಗೂ ನಮಗೂ ಕೂಡ CPR ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡಿ ನೋಡಿ ನಿಯರೆಸ್ಟ್ ಎಲ್ಲಿ ನಿಮಗೆ ಅದರ ಟ್ರೈನಿಂಗ್ ಸಿಗುತ್ತೆ ಅಂತ ಹೇಳಿ. ಆನ್ಲೈನ್ ನೋಡ್ಕೊಂಡು ಕಲಿಬೋದು. ಬಟ್ ಆ ರೀತಿ ಹೋಗೋದಕ್ಕಿಂತ ನಿಯರೆಸ್ಟ್ ಹಾಸ್ಪಿಟಲ್ಗಳಲ್ಲಿ, ಹೆಲ್ತ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಕೆಲವೊಂದು ಕಡೆ ಚಾರ್ಜ್ ಮಾಡಿದ್ರು ಕಮ್ಮಿ ಚಾರ್ಜ್ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಕಲ್ತ್ರೆ ತುಂಬ ಒಳ್ಳೆಯದು. ಇದನ್ನು ಎಸ್ಪೆಷಲಿ ಜಿಮ್ ಟ್ರೈನರ್ಸ್ಗೆ ವೆರಿ ಬೇಸಿಕ್ ಇದು. ನಮ್ಮ ಪ್ರಕಾರ
ಪ್ರತಿಯೊಬ್ಬ ಜಿಮ್ ಟ್ರೈನರ್, ಡ್ಯಾನ್ಸ್ ಟ್ರೈನರ್ಸ್ ಇದನ್ನು ಕಲ್ತ್ಕೊಂಡ್ರೆ ಅಲ್ಲಿ ಆ ಫಿಟ್ನೆಸ್ ಸೆಂಟರ್ಗಳಲ್ಲಿ ಆಗೋ ಸನ್ನಿವೇಶಗಳನ್ನು ಫೇಸ್ ಮಾಡೋಕ್ಕೆ ಅವರು ಬೆಟರ್ ಪ್ರಿಪೇರ್ಡ್ ಇರ್ತಾರೆ ಜಿಮ್ ಟ್ರೈನರ್ಸ್. ಇದು ಸ್ನೇಹಿತರೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ನಿಮಗೆ ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ನಿಮ್ಮ ಏಜ್ಗೆ ಏನು ಕಾಸ್ಟ್ ಆಗುತ್ತೆ, ನಿಮಗೆ ಏನು ಪ್ರೀಮಿಯಮ್ ಬರುತ್ತೆ, ಏನೆಲ್ಲ ಕವರೇಜ್ ಸಿಗುತ್ತೆ, ಎಷ್ಟು ನಿಮಗೆ ಕವರೇಜ್ ಸಿಗುತ್ತೆ ಅದೆಲ್ಲ ನೀವು ಚೆಕ್ ಮಾಡ್ಬೋದು. ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.